ನಮಸ್ಕಾರ ಸ್ನೇಹಿತರೆ, ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ 2026ರ ಮಿಥುನ ರಾಶಿಯವರ ಸಂಪೂರ್ಣ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ವೃತ್ತಿ, ಹಣಕಾಸು, ಆರೋಗ್ಯ, ಪ್ರೇಮ, ಸಂಬಂಧ, ವಿಶೇಷವಾದ ಕುಟುಂಬ, ಶಿಕ್ಷಣ, ಪ್ರಯಾಣ, ವ್ಯಾಪಾರ, ಧಾರ್ಮಿಕ, ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ವಿಶ್ಲೇಷಣವಾಗಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಜೊತೆಗೆ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಮಿಥುನ ರಾಶಿಯವರ ಸಂಪೂರ್ಣ ಸಾರಾಂಶ. 2026 ಒಂದು ಸಂಯೋಜನೆಯ ವರ್ಷ. 2026ರ ವರ್ಷವು ಮಿಥುನ ರಾಶಿಯವರಿಗೆ ಚೆನ್ನಾಗಿರುವ ಅವಕಾಶಗಳು ಮತ್ತು ನಿರ್ಬಂಧಗಳ ನಡುವೆ ಸಮತೋಲನವನ್ನು ಕಲಿಸುತ್ತಾ ಮುಂದುವರಿಯುತ್ತದೆ. ಈ ವರ್ಷದಲ್ಲಿ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಬಹುದು. ಸಂಚಾರ ಮತ್ತು ಸಮಾಲೋಚನೆ ಹೆಚ್ಚಿನದನ್ನು ವಹಿಸುವಾಗ ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಬೌದ್ಧಿಕ ಶಕ್ತಿ ನಿಮ್ಮನ್ನು ಮುನ್ನಡೆಸುತ್ತದೆ. ಕೆಲವೊಮ್ಮೆ ಭಾವನೆಗಳ ಗೊಂದಲ, ನಿರ್ಧಾರದ ವಿಳಂಬಗಳು ಅಥವಾ ಸಂಬಂಧಗಳ ಸುಕ್ಷೇತ್ರದಲ್ಲಿ ಪರೀಕ್ಷೆಗಳು ಎದುರಾಗಬಹುದು. ಆದರೆ ಜಾಗರೂಕತೆ ಮತ್ತು ವಿಚಾರಾತ್ಮಕ ಯೋಜನೆ ಮೂಲಕ ನೀವು ಬಹಳ ಸಾಧನೆ ಮಾಡಬಹುದು. ಮಿಥುನ ರಾಶಿಯವರ ಗ್ರಹಗಳ ಸಂಚಾರ ಯಾವ ಥರ ಇರುತ್ತೆ ಅಂದರೆ, ಬುಧ. ಮಿಥುನ ರಾಶಿಯ ಸ್ವಾಮಿಯಾಗಿರುವ ಬುಧ ನಿಮಗೆ ಸಂವಹನ, ವ್ಯವಹಾರ ಮತ್ತು ಕಲಿಕೆಯ ಮೇಲಿನ ಪ್ರಭಾವಕ್ಕೆ ಮುಖ್ಯವಾಗಿರುತ್ತದೆ. ನಿಮ್ಮ ವಿಚಾರ ಶಕ್ತಿ, ಸಂವಹನ ಮತ್ತು ನಿರ್ಧಾರ ಶಕ್ತಿ ಈ ವರ್ಷವಷ್ಟೇ ಸ್ಥಿರ ಅವಕಾಶಗಳನ್ನು ಬದಲಾಯಿಸಬಹುದು ಆಗಿರಬಹುದು. ನಿಮ್ಮ ಯೋಜನೆಗಳನ್ನು ಪುನರ್ಮೌಲ್ಯ ಮಾಪನಕ್ಕೆ ತಳ್ಳಬಹುದು. ಮತ್ತು ಗುರು. ವಿಸ್ತಾರ ಮತ್ತು ಸೌಭಾಗ್ಯ ದರ್ಶನ ನೀಡುವ ಗುರುವಿನ ಸ್ಥಿತಿ ನಿಮಗೆ ಒಟ್ಟಾಗಲು ವಿದ್ಯೆ, ಧಾರ್ಮಿಕ ಹಾಗೂ ವ್ಯಾಪಾರಕ್ಕೆ ವಿಸ್ತರಣೆ ಸಹಾಯಕವಾಗಿರುತ್ತದೆ. ಶುಭ ಅನುಭವ ಇರುವ ಸಮಯಗಳಲ್ಲಿ ಹೊಸ ಕಲಿಕೆ, ದೀರ್ಘಾವಧಿ ಯೋಜನೆಗಳಿಗೆ ಒತ್ತಾಯವಾಗಿರುತ್ತದೆ. ಹಾಗೂ ಶನಿ. ಶಕ್ತಿಯ ನಿರ್ವಹಣೆ, ಶ್ರಮ ಮತ್ತು ಜವಾಬ್ದಾರಿಯ ಗ್ರಹ. ಶನಿಯ ಪದಗಳು ನಿಮ್ಮ ಅದ್ದೂರಿ ಕೆಲಸ ಮತ್ತು ನಿಯಮ ಪಾಲನೆ ಕಷ್ಟಗಳನ್ನು ತರಬಹುದು. ಆದರೆ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಇವು ದೀರ್ಘಕಾಲದ ಫಲ ತರುತ್ತವೆ. ಹಾಗೂ ರಾಹು ಮತ್ತು ಕೇತು. ಸಂಬಂಧಗಳ ಕಣ ಹಾಗೂ ವ್ಯಾಪಾರ, ವಿದೇಶ ಸಂಬಂಧಿತ ಕೆಲಸಗಳಿಗೆ ಬರುವ ವಿಚಿತ್ರ ಅವಕಾಶಗಳು ಗಮನಿರಿಸಿಕೊಳ್ಳಿ. 2026ರ ತಿಂಗಳಾಗಿ ಸಂಕ್ಷಿಪ್ತ ದಿಶ ಸೂಚನೆ ಈ ಥರ ಇರುತ್ತೆ. ಜನವರಿ ಮತ್ತು ಫೆಬ್ರವರಿ. ಶುಭ ಕಾರ್ಯ ಆರಂಭ, ಹೊಸ ಯೋಜನೆಗಳ ನಿದರ್ಶನ, ವ್ಯವಹಾರದಲ್ಲಿನ ಚರ್ಚೆಗಳು, ಸುಲಭ ಸೂಕ್ತ ಸಂವಹನದಿಂದ ಮನುಷ್ಯರೊಂದಿಗೆ ಸಂಬಂಧ ಗಟ್ಟಿಯಾಗುತ್ತದೆ. ಹಣದ ನಿರ್ವಹಣೆಯಲ್ಲಿ ಜಾಗರೂಕತೆ ಇರಬೇಕು. ಮಾರ್ಚ್ ಮತ್ತು ಏಪ್ರಿಲ್. ಕೆಲವೊಮ್ಮೆ ಎಮೋಷನಲ್ ತುಂಟತೆ ಕಾಣಿಸಬಹುದು. ಸಂಬಂಧದಲ್ಲಿ ಸಂವಾದಕ್ಕೆ ಹೆಚ್ಚು ಸಮಯ ಕೊಡಿ. ಆರೋಗ್ಯಕ್ಕೆ ಸಣ್ಣ ಜಾಗರೂಕತೆ, ನಿದ್ರೆ, ಆಹಾರ ಬೇಕು. ಮತ್ತು ಮೇ ಹಾಗೂ ಜೂನ್. ವೃತ್ತಿ ಶಿಕ್ಷಣದಲ್ಲಿ ಸಸ್ಯಗ್ರಹಣೆ, ಪ್ರಯಾಣದ ಸಾಧ್ಯತೆಗಳು, ಮತ್ತೊಂದು ವ್ಯಕ್ತಿಯೊಂದಿಗೆ ಕಾಂಟ್ರಾಕ್ಟ್ ಅಥವಾ ಒಪ್ಪಂದಗಳು ಆಗಬಹುದು. ಒಪ್ಪಿಗೆ ಕೇಳುವ ಮೊದಲು ಗುದ್ದಲಾಗಿ ಪರಿಶೀಲಿಸಬೇಕು. ಜುಲೈ ಮತ್ತು ಆಗಸ್ಟ್. ಹಣದಲ್ಲಿ ಸಾಧನೆ, ಬಯಸಿದ ಪ್ರಯೋಜನ, ಕುಟುಂಬದಲ್ಲಿ ಸಂತೃಪ್ತಿ. ಆದರೆ ಶನಿಯ ಪ್ರಭಾವದ ಕಾರಣ ದೀರ್ಘಕಾಲದ ಯೋಜನೆಗಳ ಮೇಲೆ ತಾವು ಹೆಚ್ಚು ಶ್ರಮಿಸಬೇಕಾಗಬಹುದು. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್. ವಿರಾಮ ಮತ್ತು ವಿಶ್ಲೇಷಣೆಯ ಸಮಯ. ಸಮಸ್ಯೆಗಳು ಬರುತ್ತವೆ. ಎಡವಟ್ಟುಗಳನ್ನು ತಿದ್ದಿ ಆರೋಗ್ಯದ ಮೇಲೆ ಗಮನ ಹರಿಸಿ. ನವೆಂಬರ್ ಮತ್ತು ಡಿಸೆಂಬರ್. ವರ್ಷಾಂತ್ಯದ ಶ್ರೀಮಂತ ಯೋಜನೆಗಳು, ಯಶಸ್ಸಿಗೆ ದಾರಿ, ಸಹಕಾರ ಮತ್ತು ಸಹಭಾಗಿತ್ವಗಳ ಮೂಲಕ ಗಟ್ಟಿಯಾದ ಫಲಗಳು. ಇವು ತಿಂಗಳುಗಳ ಫಲ. ಆದರೆ ವರ್ಷಪೂರ್ತಿ ವೃತ್ತಿ, ಉದ್ಯೋಗ, ವ್ಯಾಪಾರ ಯಾವ ಥರ ಇರುತ್ತೆ ಅಂದರೆ, ಮಿಥುನ ರಾಶಿಯವರಿಗೆ 2026ರಲ್ಲಿ ಕೆಲಸದ ಬೆಳವಣಿಗೆಗೆ ಉತ್ತಮ ಅವಕಾಶಗಳಿವೆ. ವಿಶೇಷ ಸಂವಹನ, ಮಧ್ಯಮ ಮಾರ್ಕೆಟಿಂಗ್, ಮಾರಾಟ, ಶಿಕ್ಷಣ, ಬರವಣಿಗೆ ಮತ್ತು ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರ ಸಹಜ ಸಂವಹನ ಕೌಶಲ್ಯ ಮತ್ತು ದಕ್ಷತೆಯಿಂದ ಈ ಕ್ಷೇತ್ರದಲ್ಲಿ ಮುಂದಾಗಿರುವ ಗತಿ ಕಂಡುಬರುತ್ತದೆ. ನೌಕರಿ, ಉದ್ಯೋಗ, ಸ್ಥಳಾಂತರ ಅಥವಾ ಹೆಚ್ಚುವರಿ ಜವಾಬ್ದಾರಿಗಳು ಬರಬಹುದು. ಮೇಲು ಪ್ರದರ್ಶನಕ್ಕೆ ಸಂವಹನ ಮತ್ತು ದೃಢತೆ, ಹೈರಿಂಗ್, ಪ್ರಮೋಷನ್ಗೆ ಈ ಸಮಯ ತುಂಬ ಹೆಚ್ಚಾಗಿರುತ್ತದೆ. ಆದರೆ ನಿರ್ಧಾರ ಕೈಗೊಳ್ಳುವಲ್ಲಿ ಶುಭಕರವನ್ನು ಹೊಂದಿದೆ. ವ್ಯಾಪಾರ ಯಾವ ಥರ ಇರುತ್ತೆ ಅಂದರೆ, ಗ್ರಾಹಕರು ನಿಮಗೆ ಸಂದೇಶವಿಲ್ಲದಿದ್ದರೆ ಸಮಸ್ಯೆಗಳು ಉಂಟಾಗಬಹುದು. ಒಡನಾಡುಗಳೊಂದಿಗೆ ಕಾಡಿಕೊಂಡೊತ್ತ ಹುಡುಕಿ. ಕಾನೂನು, ಆರ್ಥಿಕ ತಪಾಸಣೆ ಸರಿಯಾಗಿ ಇರಲಿ. ಹೂಡಿಕೆಯಲ್ಲಿ ಜಾಗರೂಕತೆ ಅಗತ್ಯ. ಉಪಾಯವಾಗಿ ಹೊಸ ಒಪ್ಪಂದ ರಚಿಸಲು ಮುನ್ನ ಪೂರ್ಣ ವಿಶ್ಲೇಷಣೆ ಮಾಡಿ.
ಸಂವಹನದ ದೋಷಗಳನ್ನು ತಡೆಗಟ್ಟಲು ದಾಖಲೆಗಳನ್ನು ಹಿಡಿದುಕೊಳ್ಳಿ. ಮಿಥುನ ರಾಶಿಯವರ 2026ರ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ವರ್ಷದ ಆರಂಭಿಕ ಮಧ್ಯಮ ಸ್ಥಿರತೆ, ಮಧ್ಯಭಾಗದಲ್ಲಿ ಶುಭಕರ ಫಲ, ಹೂಡಿಕೆಯಲ್ಲಿ ದೀರ್ಘಕಾಲದ ದೃಷ್ಟಿ ಇರಲಿ. ತಾತ್ಕಾಲಿಕ ಲಾಭ ಆಕರ್ಷಕವಾಗಿದ್ದರೂ ಜಾಗರೂಕತೆಯಿಂದ ಹಣದ ನಿರ್ವಹಣೆ ಮಾಡಿ. ನಿಮಗೆ ಉತ್ತಮವಾದ ಉಪಾಯವೆಂದರೆ ಬಜೆಟ್ ಬದ್ಧತೆ, ಹೆಚ್ಚುವರಿ ಖರ್ಚು ತಡೆ, ಆರ್ಥಿಕ ಸಲಹೆ ಅಗತ್ಯ ಪಡೆಯಿರಿ. ಬಹುಶಃ ಫೈನಾನ್ಷಿಯಲ್ ಪ್ಲಾನರ್ ಜೊತೆ ಚರ್ಚೆ ಉಪಯುಕ್ತ. ಕಡಾಯಿಗಳು ರಾಜಸ್ವ ಅಂದರೆ ಬೋನಸ್ ಅಥವಾ ಪ್ರಮೋಷನ್ ಮೂಲಕ ಹಣದ ಪ್ರವಾಹ ಸಿಗುತ್ತದೆ. ಸಾಲ ಉಪಕ್ರಮ ತೆಗೆದುಕೊಳ್ಳುವ ಮೊದಲು ಷರತ್ತುಗಳನ್ನು ಪರಿಶೀಲಿಸಿ. ಹಾಗೂ ಮಿಥುನ ರಾಶಿಯವರ ಆರೋಗ್ಯದ ಬಗ್ಗೆ ನೋಡುವುದಾದರೆ 2026ರಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಎರಡಕ್ಕೂ ಸೂಕ್ತ ಜಾಗ್ರತೆ ಅಗತ್ಯ ಇರುತ್ತದೆ. ತಲೆನೋವು, ತಲೆಮೂಳೆ, ನಿದ್ದೆಯಿಂದ ಸಮಸ್ಯೆಗಳು ಕೆಲವರಿಗೆ ಇರಬಹುದು. ಜಿಮ್, ಯೋಗ ಹಾಗೂ ಧ್ಯಾನ ಮನುಷ್ಯನಿಗೆ ತುಂಬ ಸಹಾಯಕ. ಆಹಾರ ತಾಜಾ ಸಮತೋಲನವಾದ ಆಹಾರ, ನಿರಂತರ ನೀರು ಸೇವಿಸಿ. ವ್ಯಾಯಾಮವಾಗಿ ಕಾರ್ಡಿಯೋ, ನಿಗದಿತ ವಾಕಿಂಗ್, ದಿನನಿತ್ಯದ ಚಕಲಿಕ ಮತ್ತು ಮನಃಶಾಂತಿ, ಕನಿಷ್ಠ 10ರಿಂದ 20 ನಿಮಿಷ ಧ್ಯಾನ, ವಿಶ್ರಾಂತಿ ನೀಡುವ ಶಕ್ತಿ ಇರುತ್ತದೆ. ಮಿಥುನ ರಾಶಿಯವರ ಪ್ರೇಮ, ದಾಂಪತ್ಯ ಮತ್ತು ಸಂಬಂಧಗಳು ಯಾವ ಥರ ಇರುತ್ತೆ ಅಂದರೆ, ವರ್ಷವು ಸಂಬಂಧಿತ ಕೆಲವು ಪರಿಶೀಲನೆಗಳನ್ನು ತರುತ್ತದೆ. ಸಂವಹನದಲ್ಲಿ ಶ್ರೀಮಂತವಾಗದೆ ಇದ್ದಲ್ಲಿ ಗೊಂದಲಗಳು ಹುಟ್ಟಬಹುದು. ಹೀಗಾಗಿ ಸ್ಪಷ್ಟವಾದ ಸಂವಾದ ಮತ್ತು ಭಾವನೆಗಳನ್ನು ಹೊರಹಾಕುತ್ತದೆ. ಸಿಂಗಲ್ ಡೇಟಿಂಗ್, ಹೊಸ ಪರಿಚಯಗಳು ಸಾಧ್ಯತೆ, ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲ ಪ್ರಾಪ್ತಿಯ ಮೇಲೆ ಗಮನವಹಿಸಿ. ವಿವಾಹಿತರಿಗೆ ಒಂದು ದ್ವಿಸಾರ ಸಂಬಂಧಿತ ಸಾಮರಸ್ಯ ಮತ್ತು ನಿಷ್ಠೆ ಹೈಲೈಟ್ ಆಗುತ್ತದೆ. ಸಂಬಂಧದಲ್ಲಿ ಸಮಾನತೆ ಮತ್ತು ಸಮಯ ಅತ್ಯಂತ ಮುಖ್ಯ. ಉಪಾಯವಾಗಿ ಜೋಡಿಗೆ ಸಮಯವಿಟ್ಟು ಗೂಢ ಚರ್ಚೆಗಳನ್ನು ಮಾಡುವುದನ್ನು ತಪ್ಪಿಸಿ. ಪುನರ್ವರ್ತನೆಗೆ ಸಣ್ಣ ಪ್ರಯಾಣ ಅಥವಾ ಸಂಯೋಜಿತ ಸಂಜೆಯ ವಾಕಿಗಳು ಸಹಾಯವಾಗಿರ್ತದೆ. ಹಾಗೂ ಮಿಥುನ ರಾಶಿಯವರ ಕುಟುಂಬ ಮತ್ತು ಸಾಮಾಜಿಕ ಜೀವನ ಯಾವ ಥರ ಇರುತ್ತೆ ಅಂದರೆ, ಕುಟುಂಬದಲ್ಲಿ ಸಹಾಯ ಮತ್ತು ಬಾಂಧವ್ಯ ಹೆಚ್ಚಾಗಬಹುದು. ಹಿರಿಯರ ಆಶೀರ್ವಾದದ ಮತ್ತು ಮಾರ್ಗದರ್ಶನ ನಿಮಗೆ ಶಕ್ತಿಯನ್ನು ನೀಡಬಹುದು. ಕೌಟುಂಬಿಕ ನಡೆಗೆ ತಾಳ್ಮೆಯೊಂದಿಗೆ ನಡೆದುಕೊಳ್ಳಿ. ಕುಟುಂಬದ ಸಣ್ಣ ಗೊಂದಲಗಳನ್ನು ತಕ್ಷಣ ಅಳಿಸಲು ಸಮಾಲೋಚನೆ ಮಾಡಿ. ಹಾಗೂ ಶಿಕ್ಷಣ ಮತ್ತು ಸಂಶೋಧನೆ 2026ರಲ್ಲಿ ಉತ್ತಮ ವರ್ಷ. ವಿಶೇಷ ಭಾಷೆಗಳು, ಪತ್ರಿಕೋದ್ಯಮ, ಸಂವಹನ ನಿರ್ವಹಣೆ, ವಾಣಿಜ್ಯ ಅಧ್ಯಯನಗಳಿಗೆ ಅನುಕೂಲಕವಾಗಿರುತ್ತದೆ. ಪರೀಕ್ಷೆಗಳ ಸಮಯದಲ್ಲಿ ನಿಯಮಿತ ಅಧ್ಯಯನ ಮತ್ತು ಟೈಮ್ ಮ್ಯಾನೇಜ್ ಮುಖ್ಯವಾಗಿರುತ್ತದೆ. ಪ್ರಯಾಣ ಯಾವ ಥರ ಇರುತ್ತೆ ಅಂದರೆ, ವಿದೇಶಿ ಪ್ರಯಾಣ ಅಥವಾ ಕಚೇರಿ ಪ್ರವಾಸಗಳು ಅದೃಷ್ಟ ತರಬಹುದು. ಆದರೆ ಪ್ರಯಾಣದ ಯೋಜನೆಯಲ್ಲಿ ದಸ್ತಾವೇಜುಗಳ ಪೂರ್ವ ಪರಿಶೀಲನೆ ಮಾಡಿ. ಸಮಯ ನಿರ್ಧಾರ ಮತ್ತು ಆರೋಗ್ಯದ ಸಣ್ಣ ತೀರ್ಮಾನ ಬೇಕು. ಆಧ್ಯಾತ್ಮಿಕತೆ, ಧಾರ್ಮಿಕ ಚಟುವಟಿಕೆಗಳು ಯಾವ ಥರ ಇರಬೇಕಂದ್ರೆ, ವಿಯಸ್ಪಾದ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಪೀಠೋಪಾಸನೆ, ಪೂಜೆ, ಹೋಮ ವಿಶೇಷ ಲಾಭ ನೀಡಬಹುದು. ಗುರುವಿನ ಧ್ಯಾನ, ಶ್ಲೋಕ ಪಠಣ ವಿಶೇಷವಾಗಿ ಮಗುವಿನ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ವಿಶೇಷ ಪೂಜೆ ದಿನಚರಿ ಸೂಚನೆಗಳು ಯಾವ ಥರ ಇರಬೇಕಂದ್ರೆ, ಗುರುವಾರದ ಉಪವಾಸ ಅಥವಾ ಸಣ್ಣ ದೇಣಿಗೆ ಗುರು ಪ್ರಭಾವ ಬಲಪಡಿಸಲು ಸಾಧ್ಯವಾಗಿರುತ್ತದೆ. ಶನಿವಾರ ಸಾಯಂಕಾಲದ ದರ್ಶನ್ ಅಥವಾ ದರ್ಶನಾತ್ಮಕ ಸೇವೆ ಶನಿ ಶಾಸ್ತ್ರಾತ್ಮಕ ಸ್ಥೈರ್ಯಕ್ಕೆ ಸಹಾಯ ಸಿಗುತ್ತದೆ. ಪಿತೃಗಳಿಗೆ ಅನ್ನದಾನ, ಶ್ರದ್ಧಾ ಆಹಾರ ಸೇವೆ ಕುಟುಂಬ ಸಂಬಂಧಗಳನ್ನು ಸೂಚಿಸುವ ದೃಷ್ಟಿಯಿಂದ ನಿಮಗೆ ತಿಳಿಸಲಾಗಿದೆ. ಕೊನೆಯದಾಗಿ ಮಿಥುನ ರಾಶಿಯವರಿಗೆ ಹೇಳುವುದೇನೆಂದರೆ, 2026 ನಿಮಗೆ ಚಳಿಗಾಲದ ಮೇಲೆ ಬೆಳವಣಿಗೆ ತರಬಲ್ಲದು. ಸಂವಹನದ ಮೂಲಕ ಕಾರ್ಯಸಾಧನೆ, ಧೈರ್ಯ ಮತ್ತು ಸಂವಾದ ಸಮನ್ವಯದಿಂದ ದೊಡ್ಡ ಸಾಧನೆ ಸಾಧ್ಯತೆ ಇರುತ್ತದೆ. ಮನಃಶಾಂತಿ ಮತ್ತು ದೈನಂದಿನ ನಿಯಮಗಳನ್ನು ಪಾಲಿಸಲು ಪ್ರಯತ್ನಿಸಿ. ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ಸ್ಪಷ್ಟ ಸಂವಾದದಿಂದ ಸಂಕಟಗಳನ್ನು ಪರಿಹರಿಸಿ. ಹಣಕಾಸಿನ ಉದ್ದೇಶಬದ್ಧ ನಿರ್ವಹಣೆ ಮತ್ತು ದೀರ್ಘಕಾಲದ ಯೋಜನೆಗಳ ಪ್ರಾಮುಖ್ಯತೆಗೆ ನೀಡಿ. ಆರೋಗ್ಯವನ್ನು ತಡೆಯಲು ಬದಲು ನಿರಂತರ ಕಾರಣದಿಂದ ನಿರ್ವಹಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.